ಇಂದಿನ ದಿನಗಳಲ್ಲಿ ತಲೆನೋವು ಸಮಸ್ಯೆ ಸಾಮಾನ್ಯ ಆರೋಗ್ಯ ಸಮಸ್ಯೆಯಾಗಿ ಪರಿಣಮಿಸಿದೆ. ಕೆಲಸದ ಒತ್ತಡ, ನಿದ್ರಾಭಾವ, ಮಾನಸಿಕ ಒತ್ತಡ, ಹೆಚ್ಚು ಸಮಯ ಮೊಬೈಲ್ ಮತ್ತು ಕಂಪ್ಯೂಟರ್ ಬಳಕೆ, ಅಸಮರ್ಪಕ ಆಹಾರ ಪದ್ಧತಿ ಇವುಗಳೆಲ್ಲ ತಲೆನೋವಿಗೆ ಪ್ರಮುಖ ಕಾರಣವಾಗಿದೆ. ಹಲವರು ತಲೆನೋವು ಕಾಣಿಸಿಕೊಂಡ ಕೂಡಲೇ ಔಷಧಿಗಳನ್ನ ಸೇವಿಸ್ತಾರೆ. ಆದ್ರೆ ನಾಟಿ ವೈದ್ಯರು ಕೆಲವು ಸರಳ ಮನೆಮದ್ದುಗಳನ್ನು ಅನುಸರಿಸೋದ್ರಿಂದ ತಾತ್ಕಾಲಿಕವಾಗಿ ಕಂಡುಬರುವ ತಲೆನೋವನ್ನ ನಿಯಂತ್ರಿಸಬಹುದು ಅಂತ ಹೇಳ್ತಾರೆ. ಬನ್ನಿ, ಇಲ್ಲಿವೆ ತಲೆನೋವಿಗೆ ಸಹಾಯಕವಾಗುವ 5 ಪ್ರಮುಖ ಮನೆಮದ್ದುಗಳ ವಿವರ. ಮೊದಲನೆಯದು ಶುಂಠಿ ಕಷಾಯ. ಶುಂಠಿ ಪ್ರಾಕೃತಿಕ ಉರಿಯೂತ ನಿವಾರಕ ಗುಣಗಳನ್ನ ಹೊಂದಿದೆ. ಇದು ನರಗಳ ಒತ್ತಡವನ್ನ ಕಡಿಮೆ ಮಾಡಲು ಸಹಾಯಕ. 1 ಗ್ಲಾಸ್ ನೀರಿನಲ್ಲಿ ಶುಂಠಿ ತುಂಡುಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ತಣ್ಣಗಾದ ಬಳಿಕ ಕುಡಿಯಬಹುದು. ಬೇಕಿದ್ರೆ ಸ್ವಲ್ಪ ಜೇನು ಸೇರಿಸಬಹುದು. ವಿಶೇಷವಾಗಿ ಜಲದೋಷದಿಂದ ಅಥವಾ ಅಜೀರ್ಣದಿಂದ ಉಂಟಾಗುವ ತಲೆನೋವಿಗೆ ಇದು ಉಪಯುಕ್ತವಾಗಿದೆ ಎಂದು ಆಯುರ್ವೇದ ತಜ್ಞರು ಹೇಳ್ತಾರೆ. ಎರಡನೆಯದು ಬಿಸಿ ಎಣ್ಣೆಯ ಮಸಾಜ್. ತಲೆಗೆ ಬಿಸಿ ತೆಂಗಿನ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆಯಿಂದ ಮೃದುವಾಗಿ ಮಸಾಜ್ ಮಾಡೋದ್ರಿಂದ ರಕ್ತ ಸಂಚರಣೆ ಸುಧಾರಿಸುತ್ತದೆ. ಇದು ನರಗಳಿಗೆ ವಿಶ್ರಾಂತಿ ನೀಡುತ್ತದೆ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ದಿನಕ್ಕೆ 10 ರಿಂದ 15 ನಿಮಿಷಗಳ ಮಸಾಜ್ ತಲೆನೋವಿನ ತೀವ್ರತೆಯನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ. ವಿಶೇಷವಾಗಿ ದಿನಪೂರ್ತಿ ಕೆಲಸದ ಒತ್ತಡದ ನಂತರ ಸಂಜೆ ವೇಳೆಯಲ್ಲಿ ಮಸಾಜ್ ಮಾಡುವುದು ಹೆಚ್ಚು ಫಲವನ್ನು ನೀಡುತ್ತೆ. ಮೂರನೆಯದು ಪುದೀನ. ಪುದೀನ ಎಲೆಗಳು ಮತ್ತು ಪುದೀನ ಎಣ್ಣೆ ತಲೆನೋವಿಗೆ ತಂಪಿನ ಅನುಭವವನ್ನು ನೀಡುತ್ತೆ. ಪುದೀನ ಎಣ್ಣೆಯನ್ನ ಕಪಾಳದ ಮೇಲೆ ಹಚ್ಚಿ ಸಣ್ಣ ಮಸಾಜ್ ಮಾಡಿದ್ರೆ ತಲೆನೋವು ತಗ್ಗಬಹುದು. ಪುದೀನ ಸುವಾಸನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ವಿಶೇಷವಾಗಿ ಒತ್ತಡದಿಂದ ಉಂಟಾಗುವ ತಲೆನೋವಿಗೆ ಇದು ಸಹಕಾರಿ ಎಂದು ಆರೋಗ್ಯ ತಜ್ಞರು ಸೂಚಿಸುತ್ತಾರೆ. ನಾಲ್ಕನೆಯದು ಸಾಕಷ್ಟು ನೀರನ್ನು ಕುಡಿಯುವುದು. ದೇಹದಲ್ಲಿ ನೀರಿನ ಕೊರತೆಯಿಂದ ತಲೆನೋವು ಕಾಣಿಸಿಕೊಳ್ಳಬಹುದು. ಡಿಹೈಡ್ರೇಷನ್ ಕಾರಣದಿಂದ ತಲೆ ಭಾರವಾಗುವಂತೆ ಅನುಭವವಾಗಬಹುದು. ಅದರಿಂದ ದಿನಕ್ಕೆ ಕನಿಷ್ಠ 7 ರಿಂದ 8 ಗ್ಲಾಸ್ ನೀರು ಕುಡಿಯುವುದು ಅಗತ್ಯ. ಬೇಸಿಗೆ ಕಾಲದಲ್ಲಿ ಅಥವಾ ಹೆಚ್ಚು ಶ್ರಮ ಮಾಡಿದ ಸಂದರ್ಭದಲ್ಲಿ ನೀರಿನ ಸೇವನೆಯನ್ನು ಹೆಚ್ಚಿಸುವುದು ಉತ್ತಮ. ಐದನೆಯದು ಸಮರ್ಪಕ ನಿದ್ರೆ ಅಥವಾ ವಿಶ್ರಾಂತಿ. ನಿದ್ರಾಭಾವ ಮತ್ತು ನಿರಂತರ ಮಾನಸಿಕ ಒತ್ತಡ ತಲೆನೋವಿಗೆ ಪ್ರಮುಖ ಕಾರಣಗಳಾಗಬಹುದು. ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆಗಳ ಗುಣಮಟ್ಟದ ನಿದ್ರೆ ಅಗತ್ಯ. ಮಧ್ಯಂತರವಾಗಿ ಕೆಲಸದಿಂದ ವಿರಾಮ ತೆಗೆದುಕೊಳ್ಳುವುದು, ಕಣ್ಣುಗಳಿಗೆ ವಿಶ್ರಾಂತಿ ನೀಡುವುದು, ಶಾಂತ ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ಮಲಗುವುದು ಇವು ತಲೆನೋವನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ. ಈ ಮನೆಮದ್ದುಗಳು ಸಾಮಾನ್ಯ ತಲೆನೋವಿಗೆ ಮಾತ್ರ ಸಹಾಯಕವಾಗಬಹುದು. ಆದ್ರೆ ತಲೆನೋವು ಆಗಾಗ ಕಾಣಿಸಿಕೊಂಡ್ರೆ, ತೀವ್ರವಾಗಿದ್ರೆ, ಜ್ವರ, ವಾಂತಿ, ದೃಷ್ಟಿ ಸಮಸ್ಯೆ ಅಥವಾ ಕುತ್ತಿಗೆ ಗಟ್ಟಿಯಾಗುವ ಲಕ್ಷಣಗಳೊಂದಿಗೆ ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸುವುದು ಅಗತ್ಯ. ಕೆಲವೊಮ್ಮೆ ಮೈಗ್ರೇನ್ ಅಥವಾ ಇತರ ಆರೋಗ್ಯ ಸಮಸ್ಯೆಗಳ ಸೂಚನೆ ಆಗಿರಬಹುದು. ಒಟ್ನಲ್ಲಿ ತಲೆನೋವು ಸಾಮಾನ್ಯ ಸಮಸ್ಯೆಯಾಗಿದ್ರೂ ಅದನ್ನ ನಿರ್ಲಕ್ಷಿಸುವುದು ಸರಿಯಲ್ಲ. ಸರಿಯಾದ ಜೀವನ ಶೈಲಿ, ಆರೋಗ್ಯಕರ ಆಹಾರ, ಸಮರ್ಪಕ ನಿದ್ರೆ ಮತ್ತು ನೀರಿನ ಸರಿಯಾದ ಸೇವನೆ ತಲೆನೋವು ತಡೆಗಟ್ಟಲು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮನೆಮದ್ದುಗಳು ತಾತ್ಕಾಲಿಕವಾಗಿ ಪರಿಹಾರ ನೀಡಬಹುದು, ಆದರೆ ಸಮಸ್ಯೆ ಮುಂದುವರಿದ್ರೆ ವೈದ್ಯಕೀಯ ಸಲಹೆ ಪಡೆಯುವುದು ಅತ್ಯಂತ ಮುಖ್ಯ ಎಂದು ತಜ್ಞರು ಸಲಹೆಯನ್ನು ನೀಡುತ್ತಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.